ಈ ಬೆಳಗಿನ ಈ ಸಮಯದಲ್ಲಿ ತಾವೆಲ್ಲ ಸಕಾಲಕ್ಕೆ ಬಂದಿದ್ದೀರಿ. ಮತ್ತು ಏನು ಈ ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಬಹುದಿನಗಳ ಒಂದು ಕನಸು ಕಟ್ಕೊಂಡು ಓಡಾಡ್ತಾ ಇದ್ದಂಥ ನಮ್ಮ ರುದ್ರ ಶ್ರೀನಿವಾಸ್ ಮತ್ತು ಪರಶುರಾಮ್ ಅವರು ಇದರ ಚಿತ್ರ ಏನು ಕಥೆಯ ಹಿಂದೆ ತುಂಬ ಸುತ್ತಾಡಿದ್ದಾರೆ ಅಂತ ಅನ್ನಿಸ್ತು. ನನ್ನ ಹತ್ರ ಬರೋವರೆಗೂ ಇವರು ಭಾಳ ಓಡಾಡಿದ್ದಾರೆ, ಭಾಳ ಊರು ಸುತ್ತಿದ್ದಾರೆ. ಅದರ ಫಲವೇ ಇವತ್ತೆಲ್ಲ ತಾವೆಲ್ಲ ಇಲ್ಲಿಗೆಲ್ಲ ಬಂದಿದ್ದೀರಿ. ಯಾವುದೇ ಸಿನಿಮಾಗಳನ್ನ ನಾವು ಸಾಮಾನ್ಯವಾಗಿ ಹೊರಟಾಗ ನಾನು ಈಗ ನನ್ನ ಏನು ವೃತ್ತಿಯಿಂದ ರಿಟೈರ್ಡ್ ಆದಮೇಲೆ ನಾನು ಜಾಸ್ತಿ ನೋಡ್ತಾ ಇರೋದ್ರಿಂದ ಒಂದು 3-4 ವರ್ಷದಿಂದ ಹಲವಾರು ಚಿತ್ರಗಳು ಭಾಳ ಅದ್ಭುತವಾಗಿ ಕತೆಗಳನ್ನ ಕಟ್ಕೊಂಡು ಹೊರಗಡೆ ಬಂದು ಜನಗಳನ್ನ ಕೂರಿಸಿ ಥಿಯೇಟ್ರಲ್ಲಿ ನೋಡಿಸಿ ವಾಪಸ್ ಕಳಿಸಿರ್ತಕ್ಕಂಥ ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಅದೇ ರೀತಿ ಬಂದ ಪುಟ್ಟ ಹೋದ ಪುಟ್ಟ ಅಂತ ಅನ್ನುವಂಥವನು ಸಹ ನಾವು ನೋಡ್ತಾನೆ ಇರ್ತೀವಿ ನಾವು. ಅಂದರೆ ಯಾಕೆ ಎರಡು ಥರವಾದಂತಹ ಒಂದು ಚಿತ್ರಗಳನ್ನ ನಾವು ಕಾಣ್ತೀವಿ ಅಂತ ಹೇಳಿದ್ರೆ, ಒಂದು ಸಿದ್ಧತೆ ಮಾಡಿಕೊಳ್ಳೋದ್ರಲ್ಲಿ ಮತ್ತು ಇನ್ನೊಂದು ಅವರು ಅದನ್ನು ಪ್ರಾಮಾಣಿಕವಾಗಿ ಅದರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ನಮ್ಗೆ ಗೊತ್ತಾಗ್ಬಿಡ್ತದೆ. ಯಾರನ್ನೇ ಕೂರಿಸ್ಬೋದು ಜಗತ್ತಲ್ಲಿ, ಮನುಷ್ಯರನ್ನ ಕೂರಿಸೋದು ಬಹಳ ಕಷ್ಟದ ಕೆಲಸ. ಪ್ರಾಣಿಗಳನ್ನ ಕೂರಿಸ್ಬಿಡ್ಬೋದು, ನಾವು ಎದುರಿಸ್ಬಿಟ್ಟು ಕೂಡಾಕ್ಬಿಡ್ಬೋದು, ಆದರೆ ಮನುಷ್ಯರನ್ನ ಕೂಡಾಕೋಕ್ಕಾಗೋದಿಲ್ಲ ಮತ್ತು ಕೂರ್ಸೋಕ್ಕಾಗೋದಿಲ್ಲ. ಕೂರಿಸ್ಬೇಕಾದಂಥ ಶಕ್ತಿ ಏನು ಅಂತಂದರೆ ಅದ್ಭುತವಾದಂಥ ಕೆಲಸ ಮಾಡಿರಬೇಕು, ಮತ್ತು ತಕ್ಕಂತೆ ದೃಶ್ಯ ಕಾವ್ಯಗಳು ಮತ್ತು ಅದಕ್ಕೆ ಸೇರಿಸಿರ್ತಕ್ಕಂಥ ಏನು ಕತೆ, ಅದಕ್ಕೆ ಏನು ಎಷ್ಟು ಅದು ಅದ್ಭುತವಾಗಿ ಅದನ್ನು ನೀವು ಸೆರೆ ಹಿಡಿದಿದ್ದೀರಿ ಅನ್ನೋದಷ್ಟೇ ಇಂಪಾರ್ಟೆಂಟ್. ಬೇರೆ ಇನ್ನೇನು ಅದರಲ್ಲಿ ಮ್ಯಾಟ್ರ್ ಆಗಲ್ಲ ಅಂತ ಅನ್ನಿಸ್ತದೆ ನನಗೆ ಈಗ ಇತ್ತೀಚಿನ ಸಿನಿಮಾಗಳನ್ನ ನೋಡ್ತಾ ಇದ್ದರೆ. ಹಾಗೆ ಇವರು ಸಹ ನನಗೆ ಒಂದು ಸಿನಿಮಾ ತುಣುಕ ತುಂಬ ಏನು ಹೇಳಲಿಲ್ಲ, ಭಾಳ ಕಮ್ಮಿ ಅದರ ದೃಶ್ಯಗಳನ್ನ ನನಗೆ ಈಗ ಬರ್ತವೆ ಅಂತ ನನಗೆಲ್ಲ ತಿಳಿಸಿದರು. ನಾನು ಪೊಲೀಸಲ್ಲಿ ಇದರಿಂದ ಏನಾಗ್ತದೆ ಅಂತಂದರೆ, ನಾನು ನೈಜತೆಗೆ ಜಾಸ್ತಿ ಅದಕ್ಕೆ ಒತ್ತು ಕೊಡ್ತೀನಿ. ಸುಮ್ಮನೆ ಏನೋ ಒಂದು 20 ಜನ ಒಬ್ಬ ಪೊಲೀಸ್ ಬಂದು ಹೇಗೆ ಹೊಡೆದ ಅಂದರೆ ಆ ಕಡೆ ಎಲ್ಲ ಬೇಲಿಗೆ ಬಿದ್ದೋಗ್ಬಿಡೋದು, ಆಮೇಲೆ ಹೊಡೆದ ಅಂದರೆ ಬಿಲ್ಡಿಂಗ್ ಮೇಲೆ ಎಗರ್ಬಿಡೋದು, ಆ ಥರದ್ದಲ್ಲ. ಅದೆಲ್ಲ ನೈಜತೆಗೆ ಮತ್ತು ವಾಸ್ತವಿಕತೆಗೆ ಭಾಳ ದೂರ ಇರ್ತದೆ ಅದು. ಅದು ಸಾಮಾನ್ಯವಾಗಿ ಅಂಥದ್ದನ್ನ ಬೇರೆ ಬೇರೆ ಮಾಡ್ತಾರೆ. ಅದಕ್ಕೆ ಯಾವುದು ಸಿಸ್ಟಮ್ಗೆ ವಿರುದ್ಧವಾಗಿ ಈ ಜಗತ್ತಲ್ಲಿ ಯಾವುದೂ ನಡೀತಿಲ್ಲ. ನಾವೇನು ಸಿಸ್ಟಮ್ ಕೆಳಗಡೆ ಕೆಲಸ ಮಾಡ್ತಾ ಇರ್ತೀವೋ, ಪ್ರಪಂಚದಲ್ಲಿ ಕಾನೂನಿನ ಒಳಗಡೆ ಕೆಲಸ ಮಾಡ್ತಾ ಇರ್ತೀವೋ, ಅದ್ರ ಒಳಗಡೆನೇ ನಾವು ಒಂದು ಚಿತ್ರನ ರೂಪಿಸ್ಬೇಕಾಗ್ತದೆ. ಅದನ್ನು ಬಿಟ್ಟು ರೂಪಿಸಿರ್ತಕ್ಕಂಥ ನಡೆಸ್ತಕ್ಕಂಥ ಚಿತ್ರಗಳನ್ನ ನಾವು ನೋಡಿದ್ದೀವಿ, ಅದ್ಭುತವಾಗಿ ಯಶಸ್ವಿನೂ ಸಹ ಕಾಣ್ತಾವವು ಅಂತ. ಅಂದರೆ ಅದರಿಂದ ಆಚೆ ಹೋಗ್ಬಿಡ್ತೀವಿ ನಾವು. ಆ ಥರದ್ದು ನಮಗೆ ಬೇಕಾಗುತ್ತೆ ಒಂದೊಂದು ಸಾರಿ. ಅದರಿಂದ ಆಚೆ ಹೋಗಿ ಕಾನೂನು ಕಟ್ಟಳೆಗಳೆಲ್ಲ ಮೀರಿ ನಡೀತಾ ಇರ್ತಕ್ಕಂಥ ಒಂದು ಕಥಾವಸ್ತುನ ನೋಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ನಾವು ತಲ್ಲೀನರಾದಾಗ ಅದೇ ಆದಂಥ ಬೇರೆ ಅದನ್ನು ಅದ್ಭುತವಾಗಿ ಕಟ್ಟಿರ್ತಕ್ಕಂಥದ್ದನ್ನ ನಾವು ಈಗಾಗಲೇ ಎಕ್ಸಾಂಪಲಲ್ಲಿ ನಾವು ನೋಡಿದ್ದೀವಿ, ಅನುಭವಿಸಿದ್ದೀವಿ. ಆ ಥರ ಸಹ ಬೇಕಾಗ್ತದೆ. ಈಗ ಒಂದು ಸ್ಪರ್ಧಾತ್ಮಕ ಒಂದು ಈ ಪ್ರಪಂಚದಲ್ಲಿ ನಾವೇನು ನಮ್ಮ ಬೆಂಗಳೂರಲ್ಲ, ಈಗೇನು ದಕ್ಷಿಣ ಭಾರತ ಅಲ್ಲ, ನಮ್ಮ ದೇಶ ಅಲ್ಲ ಅಂತಲ್ಲ. ಸಿನಿಮಾ ಅಂತ ಅಂದರೆ ಈಗ ಇಡೀ ಪ್ರಪಂಚ ಅನ್ನೋ ಮಟ್ಟಕ್ಕೆ ಬಂದು ನಿಂತಿರುವಂಥ ಸಮಯದಲ್ಲಿ ಆ ಥರನೂ ಸಹ ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ. ಈಗ ನಮ್ಮಲ್ಲಿ ನಾವೇನು ನಾನು ಹಲವಾರು ನನಗೆ ತುಂಬ ಕನ್ಸ್ಟ್ರೈನ್ ಆಗ್ಬಿಡ್ತೀವಿ ನಾವು ಪೊಲೀಸ್ ಅನ್ನೋ ಸಬ್ಜೆಕ್ಟ್ಗಳು ಬಂದಾಗ. ನನಗೆ ಹಲವಾರು ಮಲಯಾಳಿ ಡೈರೆಕ್ಟರ್ಗಳು ಬಂದು ನನ್ನ ಹತ್ರ ಭೇಟಿ ಮಾತಾಡುವಂಥದ್ದೆಲ್ಲ ಮಾಡ್ತೀವಿ ನಾವು. ಕೆಲವಷ್ಟು ಪ್ರಕಾರಗಳನ್ನ ನಮಗೆ ಆಗ್ತಕ್ಕಂಥ ಅಂದರೆ ನಮ್ಮನ್ನು ಪೂರ್ತಿ ಒಳಗಡೆಗೆ ಹೋಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಅವರು. ನಮ್ಮವ್ರು ಯಾರೂ ಇಲ್ಲ, ಬರೀ ಮೇಲೆ ನೋಡ್ತಾರೆ, ಜುಟ್ಟಿದೆಯಾ, ಹಂಗಿದೆಯಾ, ಹಿಂಗಿದೆಯಾ ನೋಡ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಇನ್ನೇನು ಅಷ್ಟೇ ಬೇಕಾಗಿರೋದು ನಮ್ಮವ್ರಿಗೆ. ಪೂರ್ತಿ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಪೊಲೀಸ್ ಬಗ್ಗೆ ಮತ್ತು ಪೊಲೀಸ್ ವೃತ್ತಿ ಬಗ್ಗೆ ಮತ್ತು ಅದರಲ್ಲಿರ್ತಕ್ಕಂಥ ಎಷ್ಟು ಮಜಾ ಇದೆ, ತಮಾಷೆ ಇದೆ. ಆಮೇಲೆ ಅದರಲ್ಲಿರ್ತಕ್ಕಂಥ ನನ್ನ ಲೆಕ್ಕದಲ್ಲಿ ಯಾವುದೇ ವೃತ್ತಿನಲ್ಲಿಲ್ಲ ಅಷ್ಟೊಂದು ತಮಾಷೆಗಳು ಪೊಲೀಸಲ್ಲಿರ್ತವೆ. ಅದನ್ನು ಎಲ್ಲೋ ನಮ್ಮವರು ಬೇರೆ ಥರದಲ್ಲಿ ವಿಡಂಬನಾತ್ಮಕವಾಗಿ ಚಿತ್ರೀಕರಣ ಮಾಡ್ತಕ್ಕಂಥದ್ದು ಆಗ್ಬಿಡುತ್ತೆ. ಆದರೆ ಬೇರೆ ಭಾಷೆಗಳಲ್ಲಿ ಭಾಳ ಕಮ್ಮಿ, ಇದು ಭಾಳ ಅತ್ಯಂತ ಹತ್ತಿರ ಅಂತ ಅಂದರೆ ವಾಸ್ತವಿಕತೆಗೆ ಹತ್ತಿರವಾಗಿ ಅವರು ಚಿತ್ರೀಕರಣ ಮಾಡೋದಕ್ಕೆ ಅಲ್ಲಿ ಸಕ್ಸಸ್ ಕಾಣ್ಬಿಡ್ತಾರೆ ಅವರು. ಯಾವುದೇ ಬೇರೆ ಹೊರ ರಾಜ್ಯಗಳ ಒಂದು ಭಾಷಾ ತೆಗೆದಾಗ ಭಾಳ ಅತ್ಯಂತ ಅವರ ಹಿಡಿತನ ಸಾಧಿಸ್ಬಿಡ್ತಾರೆ ಆ ಚಲನಚಿತ್ರದ ಮೇಲೆ. ನಮ್ಮವರು ಮಧ್ಯದಲ್ಲಿ ಎಲ್ಲೋ ಒಂಥರ ಏನೋ ಉಪ್ಪಿನಕಾಯಿಗೆ ಏನೋ ಒಗ್ಗರಣೆಗೆ ಆಗ್ತಾರಲ್ಲ, ಹಾಗೆ ಅದನ್ನು ಬಳಸ್ಬಿಟ್ಟು ಏನಾಗ್ತದೆ ಅಂತಂದ್ರೆ ಆಭಾಸ ಆಗ್ತಕ್ಕಂಥದ್ದು ನಮ್ಮಲ್ಲಿ ಜಾಸ್ತಿ ಇದೆ ಪೊಲೀಸ್ಗೆ ಸಂಬಂಧಪಟ್ಟಂಥದ್ದು. ನಮ್ಮಲ್ಲೂ ಅದ್ಭುತವಾದಂಥ ಪೊಲೀಸ್ನಲ್ಲಿರ್ತಕ್ಕಂಥ ಕಥೆಗಳಿದ್ದಾವೆ, ರಿಯಲ್ ಸ್ಟೋರೀಸ್ಗಳಿದ್ದಾವೆ.
ಅಂದರೆ ನಮಗೆ ಹೆಂಗೆ ಅನ್ನಿಸ್ತದೆ, ಈ ಥರ ಒಬ್ಬ ಮನುಷ್ಯ, ಇಂಥ ಕ್ರಿಮಿನಲ್ ಒಬ್ಬನ ನಾವು ನೋಡ್ಬಿಟ್ವಲ್ಲ ಜೀವನದಲ್ಲಿ, ಈ ಥರನೂ ಒಬ್ಬ ಮನುಷ್ಯ ಜೈಲಲ್ಲಿ ಇದ್ಕೊಂಡು ಮಾಡೋಕ್ಕೆ ಸಾಧ್ಯನಾ, ಯಾಕೆ ಮಾಡ್ದ ಅವನು ಅನ್ನುವಂಥದ್ದು, ಯಾಕೆ ತಪ್ಪಿಸ್ಕೋತಾ ಇದ್ದ ಅವನು ನಮ್ಮನ್ನು ಇಷ್ಟು ನಾವು ಬೆಳಗ್ಗೆ ಸಂಬಳ ತಗೊಂಡು ಬೆಳಗ್ಗೆ 24 ಗಂಟೆನೂ ಅವ್ನ ಹಿಂದೆ ಬೆನ್ನಿಂದೆ ಬಿದ್ರೂ ವರ್ಷಗಳ ಗಟ್ಟಲೆ ತಪ್ಪಿಸ್ಕೊಬಿಟ್ರು ನಮ್ಮಿಂದ, ವರ್ಷಾನ್ಗಟ್ಲೆ. ಏನು 24 ಗಂಟೆಗೆ ನಾವು ಸಿಗಾಕಬಿಟ್ರು, ಹಿಡಿದುಬಿಟ್ರು ಪೊಲೀಸ್ನವರು ಅಂತ ಹೇಳ್ಬಿಟ್ಟು ಕಿರೀಟ ಏನಾದರೂ ಕೊಟ್ಕೊಂಡ್ರೆ ಅದೆಲ್ಲ ಸುಳ್ಳದು. ಯಾವುದೇ ಮನುಷ್ಯನ ಸುಮ್ಮನೆ 24 ಗಂಟೆಲೆಲ್ಲ ಹಿಡಿಕಾಗೋದಿಲ್ಲ, ಬಂಡಲ್ ಸ್ಟೋರಿ ಅವೆಲ್ಲ. ಅವನ್ನೆಲ್ಲರೂ ಕಾಟನ್ ಪೇಟೆಯಲ್ಲಿ ಒಂದು ಲಾಡ್ಜಲ್ಲಿ ಸೇರ್ಕೊಬಿಟ್ರೆ 1 ವರ್ಷ ಹಿಡಿಕಾಗೋದಿಲ್ಲ, ಅದೆಲ್ಲ ಸುಳ್ಳದು. ಸುಮ್ಮನೆ ಅವ್ರನ್ನ ಕರೆಸ್ಕೋಬೇಕು, ಒಂದು ಕಡೆ ಅಲ್ಲಿ ಇರಪ್ಪ ಅಂತ ಹೇಳ್ಬೇಕು, ಬಿರಿಯಾನಿ ಕೊಡಿಸ್ಬಿಟ್ಟು ಅಲ್ಲೆಲ್ಲ ಗಾರ್ಡನಲ್ಲಿ ಹಿಡ್ಕೊಂಡು ಡಾಬಾದಲ್ಲಿ ಕರ್ಕೊಂಡು ಬಂದು 24 ಗಂಟೆ ಅಂತ ಹೇಳ್ಬೇಕೇ ಹೊರತು ಬೇರೆ ಖಂಡಿತವಾಗಲೂ 24 ಗಂಟೆ ಒಳಗಡೆ ಮನುಷ್ಯನ ಅರೆಸ್ಟ್ ಮಾಡಿಬಿಡ್ಬೇಕಾಗಿದ್ದರೆ ಚಂದ್ರಲೋಕಕ್ಕೆ ಈಗಾಗಲೇ 50 ವರ್ಷದ ಹಿಂದೆನೇ ಹೋಗ್ಬಿಡ್ಬೇಕಾಗಿತ್ತು ನಾವು. ಭಾಳ ಕಷ್ಟ ಇದೆ ಮನುಷ್ಯನ ಹಿಡಿಯುವಂಥದ್ದು. ಆದರೆ ಹಿಡಿಕೆ ಆಗೋದಿಲ್ಲ ಅಂತಲ್ಲ, ಭಾಳ ಅದ್ಭುತವಾದಂಥ ಕಲಾಕಾರ ಆದರೆ ಮಾತ್ರ ಟೆಕ್ನಿಕಲಿ ಆಮೇಲೆ ತುಂಬ ಅದರೊಳಗಡೆ ತೊಡ್ಕೊಂಡಂಥವನು 2% 3% ಹಿಡಿಬೋದಷ್ಟೇ. ಇನ್ನು ಉಳಿದದ್ದೆಲ್ಲನೂ ಭಾಳ ಟೈಮ್ ತಗೊಳ್ತಾರೆ. ಅದು ಖತರ್ನಾಕ್ ಪೊಲೀಸ್ ಯಾರು ಅಂತ ಅಂದರೆ ಅವ್ನಿಗೆ ಸಿಕ್ಕೋದೇ ಇಲ್ಲ. ಅವರು ಇವನ ಕೈಗೆ ಸಿಗಾಕೊಂಡ್ರೆ ನಮಗೆ ಇವನು ಗ್ಯಾರಂಟಿ ಗುಲ್ಕನ್ ಮಾಡಿ ಹಂಚ್ಬಿಡ್ತಾನೆ ಇವನು ಅಂತ ಅಂದ್ಬಿಟ್ಟು ಗೊತ್ತಾದರೆ ಅವನ ಕೈಗೆ ಏನು ಮಾಡಿದ್ರೂ ಸಿಗಲ್ಲ. ಭಾಳ ಟೈಮ್ ತಗೋತಾರೆ ಅವರು. ಯಾರಿಗೆ ಬೇಗ ಸಿಗ್ತಾರೋ ಅವ್ರು ಗುಲ್ಕನ್ ತಿನ್ನೋ ಪಾರ್ಟಿಗಳು ಬೇಗ ಸಿಗಾಕಬಿಡ್ತಾರೆ. ಇದಿಷ್ಟೇ ವ್ಯತ್ಯಾಸ ಪೊಲೀಸಲ್ಲಿ. ಭಾಳ ಬೇಗ ಸಿಗಾಕೋತು ಅಂತಂದರೆ ಅಲ್ಲಿ ಗುಲ್ಕನ್ ವ್ಯಾಪಾರ ಆಗೋಗ್ಬಿಟ್ಟಿದೆ ಅಂತ. ಇಲ್ಲ ಅಂತಂದರೆ ಇವನು ಗುಲ್ಕನ್ ಮಾಡಿಬಿಡ್ತಾನೆ ಅಂತೇಳಿ ಓಡಿಸ್ಬಿಟ್ಟು ಊರು ಬಿಟ್ಟು ಹೊಡೋಗ್ಬಿಡ್ತಾರೆ ಅವರು. ಸಹವಾಸವೇ ಬೇಡ, ಬದುಕರು ಸಾಕಲ್ಲ ಅಂತ. ಹಾಗೆ ಆ ಥರ ಪೊಲೀಸ್ ನೋಡಿದವ್ರು ನಾವು ಅವ್ರನ್ನ ಇದ್ರೆ ತಾನೇ ಪ್ರಾಬ್ಲಮ್ಮು, ಇರೋದೇ ಬೇಡ ಅವರು ಅಂತ. ಅವರಿದ್ದು ಇಲ್ಲಿದ್ದು ಅವನು ಜೈಲಿಗೆ ಕೂರಿಸಿ, ಇಲ್ಲ ತಾಜ್ ಹೋಟ್ಲ್ ಒಳಗಡೆ ಆರ್ಡ್ರ್ ಮಾಡಿಬಿಟ್ಟು ಅಲ್ಲಿಂದ ಬಂದು ಕೇಕ್ ಕಟ್ ಮಾಡ್ಕೊಂಡು ಜೈಲಲ್ಲೆಲ್ಲ ಬಿಟ್ಬಿಟ್ರೆ ಗತಿ ಹೆಂಗೆ ನಾವು? ಹಂಗೆ ಭಾಳ ಟೈಟಾಗಿರ್ತಕ್ಕಂಥದ್ದು ಇರ್ಬೇಕು ಪೊಲೀಸವರು. ಎಸ್, ನಾವು ನಮ್ಮದೇ ಆದಂಥ ಕೆಲಸ ಇರ್ತವೆ ಪೊಲೀಸವ್ರದ್ದು. ಭಾಳ ಅತ್ಯಂತ ಸಾಮಾಜಿಕ ಜವಾಬ್ದಾರಿ ಇರ್ತದೆ ನಮ್ಮ ಮೇಲೆಲ್ಲ. ಅತ್ಯಂತ ಹೆಚ್ಚಿಗೆ ನಾವು ಜನಗಳನ್ನ ನಿಕಟವಾಗಿ ನೋಡೋದ್ರಿಂದ, ಮತ್ತು ಅವ್ರ ಜೊತೆ ಸಂಭಾಷಣೆಗಳು, ಮತ್ತು ಅವ್ರನ್ನ ನಾವು ಮಾತಾಡಿಸೋದ್ರಿಂದ, ಕನ್ಸೋಲ್ ಮಾಡೋದ್ರಿಂದ, ನಮ್ಮ ಹತ್ರ ಬರೋದ್ರಿಂದ ಅತ್ಯಂತ ಎಚ್ಚರಿಕೆಯಿಂದ ನಾವು ನಡ್ಕೋಬೇಕು. ಎಲ್ಲೋ ಒಂದೊಂದು ಕಡೆ ನಾವು ಫೇಲ್ ಆಗಿಬಿಡ್ತೀವಿ. ಅಂಥ ವಿಚಾರಗಳಲ್ಲಿ ಎಲ್ಲ ವಿಚಾರಗಳನ್ನ ಒಟ್ಟುಗೂಡಿಸ್ಕೊಂಡು ಇಂಥವನ್ನೆಲ್ಲನೂ ನನ್ನ ಲೆಕ್ಕದಲ್ಲಿ ನಮ್ಮ ಇವರು ಪರಶುರಾಮ್ ಅವರು ಮತ್ತು ನಮ್ಮ ರುದ್ರ ಶ್ರೀನಿವಾಸ್ ಅವರು ಈ ಕಥೆನ ನನ್ನ ಲೆಕ್ಕದಲ್ಲಿ ಒಂದು ಲೆಕ್ಕಾಚಾರದಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು ನಂಗೆ ಅನ್ನಿಸ್ತು. ಇವ್ರು ಮಾತಾಡಿದಾಗ, ನನಗೆ ಹೇಳಿದಾಗ ನಾನು ಅಲ್ಲಲ್ಲೇ ಏನು ಬದಲಾವಣೆ ಮಾಡ್ಕೋಬೋದು ನೀವು ಅಂತಲೂ ಸಹ ಹೇಳಿದ್ದೀನಿ. ಯಾಕೆಂದರೆ ವಾಸ್ತವಿಕತೆಗೆ ಹತ್ರ ಇರಬೇಕು. ನಾವು ಯಾವುದೋ ವಿಜೃಂಭಣೆಗೋಸ್ಕರನೇ ಆಗಲಿ, ಯಾರನ್ನೋ ಮೆಚ್ಚುಗೆ ಆಗಲಿ, ಮತ್ತು ಇನ್ನೇನೋ ಅನ್ನೋಕ್ಕೆ ಯಾವ ಕಾರಣಕ್ಕೂ ಮಾಡಿದ್ರೆ ಅದೆಲ್ಲೂ ನಾವು ಫೇಲ್ ಆಗಿಬಿಡ್ತೀವಿ. ಮತ್ತು ಅದರಿಂದ ಸಕ್ಸಸ್ ಕಾಣೋಕ್ಕೆ ಸಾಧ್ಯನೇ ಆಗೋದಿಲ್ಲ ಯಾವುದೇ. ಈಗಾಗಲೇ ನಾವು ಹಲವಾರು ಉದಾಹರಣೆಗಳನ್ನ ಈಗಾಗಲೇ ನೋಡಿದ್ದೀವಿ. ಯಾರು ಕಷ್ಟಪಡ್ತಾರೋ ಮತ್ತು ಯಾರು ಅತ್ಯಂತ ಹೆಚ್ಚಿಗೆ ಅದರಲ್ಲಿ ತೊಡಗಿಸ್ಕೊಂಡು ಬಹಳ ಕ್ರಿಯೇಟಿವಿಟಿ ಪ್ರತಿನಿತ್ಯ ಅದರ ಬಗ್ಗೆ ಅವನು ಆರಾಧಿಸಿದ್ರೆ ಮಾತ್ರ ನನ್ನ ಲೆಕ್ಕದಲ್ಲಿ ಈ ಒಂದು ತಾರ್ಕಿಕ ಅಂತಿಕೆ ತೊಗೊಂಡು ಹೋಗ್ಬೋದು ಈ ಒಂದು ಸಿನಿಮಾಟೋಗ್ರಫಿ ಒಳಗಡೆ ಸಿನಿಮಾ ತೆಗೆಯುವಂಥದ್ರಲ್ಲಿ ಅಂತ ಅನ್ನಿಸ್ತದೆ. ಮೊದಲನೇ ದಿವಸ ಬರ್ತಕ್ಕಂಥದ್ದೇ ಭಾಳ ಕಷ್ಟ ಆಗುತ್ತೆ. ಅದೇ ಜನ ಕೂರಿಸೋದು. ಮೊದಲನೇ ದಿವಸ ಯಾರಾದರೂ ಈಗ ಹೊಸದಾಗೆ ಹೊಸ ತಂಡ ಅಂತ ಅಂದರೆ ಏನು ತೆಗೆದುಬಿಟ್ಟಿರ್ತಾರೆ ಅವ್ರಿಗೆ, ಏನು ಮಹಾನ್ ಗೊತ್ತು ಅವ್ರಿಗೆ, ಏನು ಕಲ್ತ್ಬಿಟ್ಟಿರ್ತಾರೆ ಅವರು, ಎಲ್ಲಿ ಅನುಭವ ಆಗ್ಬಿಟ್ಟಿದೆ, ಬರೀ ಇದೇನೆ. ಯಾರೂ ಸಹ ನಿಮ್ಮನ್ನು ಹೊಸದಾಗಿ ಏನಾದರೂ ಮಾಡಿದಾಗ ಪ್ರೋತ್ಸಾಹ ಮಾಡ್ತಕ್ಕಂಥ ಅತ್ಯಂತ ಭಾಳ ಕಮ್ಮಿ. ಯಾರು ಅಂತಂದರೆ ಜನಗಳು. ಯಾಕಂದ್ರೆ ನಮ್ಮ ಮೇಲೆ ಕಾನ್ಫಿಡೆನ್ಸೇ ಇರೋದಿಲ್ಲ. ಇವ್ರಿಗೇನು ಗೊತ್ತಿರುತ್ತೆ, ಏನು ಕಲ್ತಿಲ್ಲ, ಅದು ಸತ್ಯನೇ. ಯಾವುದೋ ಅನುಭವದ ಮುಂದೆ ಈ ಜಗತ್ತಲ್ಲಿ ಝೀರೋ. ಅನುಭವನೇ ಮುಖ್ಯ. ಅನುಭವ ಇಲ್ಲಾಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಅದ್ರ ಜೊತೆಯಲ್ಲಿ ಅವನು ಅನುಭವ ಪಡೆದಿದ್ದಂಥದ್ದು ಮತ್ತು ಅವನದೇ ಆದಂಥ ಶಕ್ತಿ, ದೈತ್ಯ ಶಕ್ತಿ ಏನು ಬೆಳೆಸ್ಕೊಂಡಿರ್ತಾರೋ ಒಳಗಡೆ, ಅದು ಇನ್ಹೆರಿಟೆನ್ಸ್ ಪವರ್ ಅಂತ ಕರೀತಾರೆ. ಮನುಷ್ಯನಲ್ಲಿರ್ತಕ್ಕಂಥ ಚಾಲಾಕಿತನ ಅನ್ನುವಂಥದ್ದು ಅದು ಸಕ್ಸಸ್ ಆಗ್ತಕ್ಕಂಥದ್ದು ಕೆಲವಷ್ಟು ಡೈರೆಕ್ಟರ್ಗಳಲ್ಲಿ ಈಚೆ ಬಂದ್ಬಿಡುತ್ತೆ. ಅದನ್ನು ತೋರಿಸೋದಕ್ಕೂ ಸಹ ಪ್ರಯತ್ನ ಪಟ್ಟಿದ್ದಾರೆ. ಅವ್ರು ನಿರಂತರವಾಗಿ ಹೋಗ್ತಾರೆ. ಆದರೆ ಬರಲೇಬಾರ್ದು ಹೊಸಬ್ರುಗಳು ಈ ನಿರ್ದೇಶನ ಮಾಡೋದಕ್ಕೆ ಸೋತೋಗ್ಬಿಡ್ತಾರೆ, ಅವ್ರ ಕೈಲಿ ಆಗಲ್ಲ, ಅವ್ರಿಗೇನು ಗೊತ್ತು ಅಂತ ಅನ್ನುವಂಥದ್ದು ತೀರಾ ನನ್ನ ಲೆಕ್ಕದಲ್ಲಿ ಅದು ನಗಣ್ಯ. ಅದರಿಂದ ಏನು ಪ್ರಯೋಜನ ಆಗಲ್ಲ ಅಂತ ಅನ್ನಿಸ್ತದೆ. ಬಟ್ ಈ ಏನು ಸಬ್ಜೆಕ್ಟ್ ಮಾಡ್ಕೊಂಡಿದ್ದಾರೋ ನನಗಂತೂ ಅನ್ನಿಸ್ತು ಇದು ವಾಸ್ತವಿಕತೆಗೆ ಹತ್ರ ಇದೆ. ಇನ್ನೂ ಅದನ್ನ ಗಟ್ಟಿತನ ಮಾಡಬೇಕು ಒಳಗಡೆ. ಮತ್ತು ಸಂಭಾಷಣೆಗಳಲ್ಲಿ ಕೆಲವಷ್ಟು ಇನ್ನೂ ಅದನ್ನ ಭಾಳ ಶಾರ್ಪಾಗಿ ಸಂಭಾಷಣೆಗಳು ಮಾಡಬೇಕು. ಒಂದು ಸಂಭಾಷಣೆನೂ ಸಹ ಒಂದೇ ಒಂದು ಸಂಭಾಷಣೆ ಯಾವುದೇ ಒಂದು ಸಿನಿಮಾದಲ್ಲಿ ಅದು ಮಾತಾಡ್ತು ಅಂದರೆ ಅದು ಚಿನ್ನ ಅಲ್ಲ, ಬೆಳ್ಳಿ ಅಲ್ಲ, ಅದು ಡೈಮಂಡಾಗೇ ಇರಬೇಕು. ಯಾಕೆಂದರೆ ಜನ ಕೂತ್ಕೊಂಡು ಕೇಳ್ತಾ ಇರ್ತಾರೆ ಅಲ್ಲಿ.
ಇದು ಸರಿ ಇದು ಸರಿ ಇಲ್ಲ ಅಂತೇಳಿ ಒಂದು ಸೆಕೆಂಡ್ ಒಳಗಡೆ ತೀರ್ಮಾನ ನಮ್ಮನ್ನು ಜೈಲ್ ಮಾಡಿಬಿಟ್ಟು ಬಿಸಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಆಚೆ. ಯಾವುದೇ ನಿರ್ದೇಶಕರನ್ನ ಸುಮ್ಮನೆ ಹಿಂಗೆ ಇಸ್ಕ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಆಚೆ ಫೋನ್ಗಳು ಎತ್ಕೊಂಡು. ಆ ಕಾರಣಕ್ಕೆ ನಾವೇನು ಅದನ್ನು ಬರಿತೀವಿ, ಅದ್ರ ಗಟ್ಟಿತನ ಏನು, ಹೇಗೆ ತೊಡಗಿಸ್ಕೊಂಡಿದ್ದೀವಿ, ಮತ್ತು ಈ ಚಿತ್ರವನ್ನು ಹೇಗೆ ಯಾವ ಒಂದು ಮಡಿಲು ಅಂತ ಕರಿತೀವಿ ಅಂತ ಅಂದರೆ ಯಾವ ಜಾಗಗಳಲ್ಲಿ ಅದನ್ನು ದೃಶ್ಯನ ನಾವು ಸೆರೆ ಹಿಡಿತೀವಿ ಅನ್ನುವಂಥದ್ದು. ಸುಮ್ಮನೆ ಏನೋ ನಾವು ಮಾಡ್ತೀವಿ ಅಂಥೇಳಿ ಎಲ್ಲೋದು ಕ್ಯಾಮ್ರಾಗಳನ್ನ ಇಟ್ಟು ಯಾವುದೋ ಒಂದು ಅವ್ನು ಮಾತಾಡುವಂಥದ್ದನ್ನ ಸೆರೆ ಹಿಡಿತೀವಿ ಅಂತಂದರೆ ಎಲ್ಲೋ ಅದಕ್ಕೆ ಜಾಗ ಯಾವುದು, ಪ್ರತಿಯೊಂದಕ್ಕೂ ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಬೇಕು. ಒಂದು ಕ್ಯಾಮ್ರಾದಲ್ಲಿ ಅದು ಸೆರೆ ಹಿಡಿತಾ ಇದೆ ಅಂತ ಹೇಳಿದ್ರೆ ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಇಲ್ಲ, ಅದಕ್ಕೊಂದು ಫ್ರೇಮ್ ವರ್ಕ್ ಇಲ್ಲ, ಅದ್ರ ಹಿಂದೆ ಅದು ಮಾತಾಡ್ತಾ ಇಲ್ಲ ಆ ದೃಶ್ಯ ಅಂತ ಅನ್ನುವಂಥದ್ದಾದರೆ ಅದೇನು ಪ್ರಯೋಜನ ಇಲ್ಲ. ನನಗೆ ಹಂಗೆ ಅನ್ನಿಸ್ತದೆ. ಯಾಕೆ ಅಂತಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರುವಂಥ ಸಮಯದಲ್ಲಿ ನಾನು ಅದನ್ನು ನೋಡ್ತೀನಿ. ಹೇಗೆ ಸಿನಿಮಾಟೋಗ್ರಫಿನಲ್ಲಿ ಈ ಸಿನಿಮಾ ತೆಗಿತಾ ಇರ್ತಕ್ಕಂಥ ಒಬ್ಬ ಸಿನಿಮಾಟೋಗ್ರಫರು ಎಷ್ಟು ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ ಅಂದರೆ ಆ ದೃಶ್ಯನೇ ಕಥೆನ ಹೇಳ್ತಕ್ಕಂಥದ್ದು, ಅದರಿಂದ ಏನೋ ತೋರಿಸ್ತಕ್ಕಂಥದ್ದು ಅವರು ಅನ್ನುವಂಥದ್ದನ್ನ ಭಾಳ ಬೇರೆ ಭಾಷೆಗಳಲ್ಲಿ ಅದನ್ನು ಚೆನ್ನಾಗಿ ಬಳಸ್ತಾರೆ. ಅದನ್ನು ನಾವು ನೋಡ್ತಾ ಇರ್ತಕ್ಕಂಥದ್ದಿದೆ. ಅದಕ್ಕೆ ಇವ್ರಿಗೆ ಹೇಳಿದೆ ನಾನು, ಆ ಥರದನ್ನ ಖಂಡಿತವಾಗ್ಲೂ ತಾವುಗಳು ಬಳಸ್ಕೋಬೇಕು. ಅದನ್ನು ಬಳಸ್ಕೊಂಡು ಆ ಥರದ್ನೆಲ್ಲ ತಾವುಗಳೆಲ್ಲ ಸೇರಿಸ್ಕೊಂಡ್ರೆ ಸಿನಿಮಾದಲ್ಲಿ ತಮಗೆ ಅನುಕೂಲ ಆಗ್ತದೆ ಈ ಸಿನಿಮಾನ ಅಂತ ಹೇಳಿ ಒಂದು ಚಾಲೆಂಜ್. ಇದು ಹೊಸ ಡೈರೆಕ್ಟರ್ಗಳಿಗೆ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಆಗಿರೋದ್ರಿಂದ ಇದನ್ನು ಅದ್ಭುತವಾಗಿ ಯಶಸ್ವಿಯಾಗಿ ಇದನ್ನು ನಿರ್ವಹಿಸ್ತಾರೆ. ಯಾವುದೇ ಕಾರಣಾಂತರಕ್ಕೂ ಕಷ್ಟ ಆಯಿತು, ಆಮೇಲೆ ಇದ್ಯಾಕೋ ಅರ್ಥ ಆಗ್ತಾ ಇಲ್ಲ, ಏನು ಇದ್ರ ಜೊತೆಯಲ್ಲಿ ನಾನು ಏನು ಸೇರಿಸೋದು, ಇದು ಸರಿನಾ, ಈ ಕ್ಲೈಮ್ಯಾಕ್ಸು ಅಲ್ಲದೆ ಇನ್ನೊಂದೇನು, ಭಾಳ ಕಠೋರವಾದಂಥ ಕ್ಲೈಮ್ಯಾಕ್ಸ್ ನಾನು ಈ ಥರ ಮಾಡ್ತೀನಿ ಅಂತೇಳಿ ಮೊದಲೇ ನಿರ್ಧಾರ ಮಾಡ್ಕೊಡ್ಬೇಕು. ಒಂದು 3-4 ಮಾಡಿಬಿಟ್ಟು ಯಾವ್ದು ಸರಿ ಯಾವ್ದು ತಪ್ಪು ಯಾವ್ದು ನೋಡಿ ನಥಿಂಗ್ ಡೂಯಿಂಗ್ ಆ ಥರ ಮಾಡಿದ್ರೆ ಬಹಳ ಕಷ್ಟದ ಕೆಲಸ ಇರುತ್ತದು. ಅವ್ರು ಮಾತಾಡ್ತಾ ಇದ್ದಾರೆ, ಬಂದು ಮಾತಾಡುವಂಥದ್ದು. ಆಮೇಲೆ ಯಾವುದೇ ನಿರ್ದೇಶಕರುಗಳೇ ಆಗಲಿ ಯಾರೇ ಆಗಲಿ ನನ್ನ ಹತ್ರ ತುಂಬ ಮಾತಾಡುವಂಥ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ ಕತೆಗಳನ್ನ ನಾನು ಕೇಳಿದ್ದೀನಿ. ಕತೆಗಳು ಅವ್ರದ್ದೇ ಆದಂಥ ಒಂದು ಕತೆಗಳನ್ನ ಕಟ್ಕೊಂಡಿದ್ದಾರೆ. ಅವ್ರದ್ದು ಈಗಾಗಲೇ ಏನೇನು ಅವ್ರೇನು ನೋಡಿದಾರೋ ಸಮಾಜದಲ್ಲಿ ಆ ಒಂದು ಘಟನಾವಳಿಗಳನ್ನ ಸೇರಿಸ್ಕೊಂಡು ಮಾಡಿರ್ತಕ್ಕಂಥದ್ದಾಗಿದೆ. ಆ ಕಾರಣಕ್ಕೆ ಈ ಘಟನೆಗಳಿಗೆ ಸಂಬಂಧಪಟ್ಟಂಗೆ ನಾನೇನು ಮಾಡ್ಬೋದು ಅಂತಂದರೆ ಇವ್ರಿಗೆ ಇನ್ಪುಟ್ ಕೊಡ್ಬೋದು, ಇದು ಈ ಥರ ಮಾಡಿದ್ರೆ ಚೆನ್ನಾಗಿ ಬರ್ಬೋದು ಅಂತ ಅನ್ನುವಂಥದ್ದು. ಅಷ್ಟು ಕೆಲಸನ ನಾನು ಖಂಡಿತವಾಗ್ಲೂ ಇವ್ರಿಗೆ ಮಾಡಿಕೊಡ್ತೀನಿ. ಆದರೆ ಇವರು ಗಟ್ಟಿಯಾದಂತಹ ಭಾಳ ಅದ್ಭುತವಾಗಿ ಆ ದೃಶ್ಯಕಾವ್ಯನ ಸೆರೆ ಹಿಡಿಯುವಂಥದ್ದು ಮತ್ತು ಡೈಲಾಗ್ಗಳು ಪೊಲೀಸಿಗೆ ಬಂದಾಗ ನನಗೆ ಬಿಟ್ಟರೆ ನಾನು ಮಾಡಿಕೊಡ್ತೀನಿ, ಅದೇನು ತೊಂದರೆ ಏನಿಲ್ಲ. ಭಾಳ ಅದ್ಭುತವಾದಂಥ ಡೈಲಾಗ್ಗಳನ್ನ ಕೊಡುವಂಥದ್ದನ್ನ ನಾನು ಮಾಡಿಕೊಡ್ತೀನಿ ಇವ್ರಿಗೆ. ಇಲ್ಲಿ ಕ್ಯಾರೆಕ್ಟ್ರಿಗೆ ನಾನು ಬರವಣಿಗೆಯಲ್ಲಿ ಭಾಳ ಒಂದು ಸ್ವಲ್ಪ ನನ್ನ ಪುಸ್ತಕದಲ್ಲಿ ಭಾಳ ಒಳಗೋಗ್ಬಿಟ್ಟಿದ್ದೀನಿ. ಆ 1-2-3 ಪುಸ್ತಕ ಇದೆ, ಅದನ್ನು ಬರೆಯುವಂಥದ್ದು ಮಾಡ್ತಾಯಿದ್ದೀನಿ ನಾನು ಒಂದು ಈಗಾಗಲೇ ಯಾವುದದು ನಮ್ಮ ಲಾಫಿಂಗ್ ಬುದ್ಧದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿಸಿದ್ದಾರೆ ನಮ್ಮ ರಿಷಬ್ ಶೆಟ್ಟಿ ಅವರು. ಅದರಲ್ಲಿ ಒಂದು SP ರೋಲ್ ಮಾಡಿದ್ದೀನಿ. ಅದು ಬಂದಾದಮೇಲೆ ಅದು ಓಕೆ ಆದರೆ ಮಾಡ್ತೀನಿ, ಸರಿ ಇಲ್ಲ ಅಂದಮೇಲೆ ಮಾಡಲ್ಲ. ಅದೇನಾಗ್ತದೆ ಅಂತಂದರೆ ನಾನು ತುಂಬ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದೀನಿ. ನನಗೂ ಒಂದೊಂದು ಸಾರಿ ಬೇಸರ ಅನ್ನಿಸ್ತಾ ಇದೆ, ಏನು ಈ ಥರ ನಮ್ಮ ಪಿಕ್ಚರ್ಗಳು ಹಿಂಗೆ ತೆಗಿತಾ ಇದ್ದಾರಲ್ಲ ಅಂದ್ಬಿಟ್ಟು ಹೇಳಿ ನಾನೇ ಒಂದು ಅದ್ಭುತವಾದಾಗ ನಾನೇ ಯಾಕೆ ಒಂದು ಪ್ರಯತ್ನ ಪಡಬಾರ್ದು ಅಂತ ಅನ್ನುವಂಥದ್ದು ಒಂದು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತ ನಾನೇ ಮಾಡ್ತೀನಿ ಅದನ್ನು. ಪ್ರೊಡ್ಯೂಸರ್ ಇದ್ದಾರೆ, ಸಿಗ್ತಾರೆ ಮಾಡಿ. ಆ ಕಾರಣಕ್ಕೆ ನಾನೇ ಅದನ್ನು ತಯಾರಿ ಮಾಡಿಕೊಂಡು ನಾನೇ ಅದನ್ನು ಅದ್ಭುತವಾಗಿ ಆಚೆ ತರಬೇಕು. ಪರವಾಗಿಲ್ಲ ಕಣೆ, ಪೊಲೀಸು ಮಾಡ್ತಾನೆ, ಪೊಲೀಸ್ಗೆ ಇದೆಲ್ಲ ಗೊತ್ತಿದೆ ಅಂತ ಅನ್ನುವಂಥದ್ದು ಒಂದು ಚಮಕ್ ಕೊಡೋಣ ಅಂತ ಒಂದು ಆಸೆ ಇದೆ. ಅದಕ್ಕೆ ಪ್ರಯತ್ನ ಪಡ್ತೀನಿ. ಆ ಕಾರಣಕ್ಕೆ ತಾವುಗಳು ಸಕಾಲಕ್ಕೆಲ್ಲ ಬಂದಿದ್ದೀರಿ. ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಸಿಂಪಲ್ ಸುನಿಯವ್ರು ಬಂದಿದ್ದಾರೆ, ನಂಗೆ ತುಂಬ ಇಷ್ಟ ಇವ್ರದ್ದು, ನಾನು ನೋಡ್ತಾ ಇರ್ತೀನಿ. ಆ ಕಾರಣಕ್ಕೆ ನಮಗೆ ಸಿನಿಮಾದಲ್ಲಿ ತುಂಬ ಇದಿಲ್ಲದೆ ಹೋದ್ರೂ ನೋಡಿರ್ತಕ್ಕಂಥದ್ದು ಮತ್ತು ತುಂಬ ನಿರ್ದೇಶಕರುಗಳ ಜೊತೆ ಮಾತುಕತೆಗಳು, ಮಲಯಾಳಿಗಳ ನಿರ್ದೇಶನಗಳೇ. ನೀವು ಕಣ್ಣೂರ್ ಸ್ಕ್ವಾಡ್ ನೋಡಿದ್ರಿ ಇತ್ತೀಚೆಗೆ, ಅವರು ನೀವು ಯಾರಾದ್ರೂ ನೋಡಿದ್ರೆ ಅನ್ನಿಸ್ತದೆ ಏನಿಲ್ಲ ಅದರಲ್ಲಿ ಸ್ಟೋರಿ. ಒಂದು ಮರ್ಡರ್ ಆಗ್ತದೆ, ಜಸ್ಟ್ ಒಂದು ಸ್ಮಾಲ್ ಮರ್ಡರ್ ಆಗ್ತದೆ, ಚೇಸ್ ಮಾಡ್ಕೊಂಡು ಹೋಗ್ತಾರೆ, ಭಾಳ ಅದ್ಭುತವಾಗಿ ನಡ್ಕೊಂಡು ಹೋಗ್ತದೆ. ಅದರಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ ನೋಡಿ. ಅದು ನನ್ನ ಲೆಕ್ಕದಲ್ಲಿ ಆ ಥರದವೆಲ್ಲ ತುಂಬ ಡಿಸ್ಕಷನ್ ಆಗಬೇಕು. ರಿಯಲ್ ಪೊಲೀಸ್ ಹತ್ರ ಸೇರಿಕೊಂಡ್ರೆ ಆ ಥರ ಬರೋಕ್ಕೆ ಸಾಧ್ಯ ಆಗ್ತದೆ, ಇಲ್ಲ ಅಂತಂದರೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಅದಕ್ಕೆ
ನೋಡಿ ಆಮೇಲೆ ನೋಡಿ ಏನೇನೋ ಎಲ್ಲೆಲ್ಲೋ ಮಾತಾಡಿರ್ತೀವಿ, ಎಲ್ಲೆಲ್ಲೋ ಕಟ್ ಮಾಡಾಕ್ಬಿಡ್ತಾರೆ ನಮ್ಗೆ. ಆಮೇಲೆ ಎಲ್ಲಿ ಕಲ್ ತಗೊಂಡು ಹೊಡೆದು ಬಿಡ್ತಾರೆ ಇವ್ರ ಅಭಿಮಾನಿಗಳು ನಮಗೆ. ನಾವೇನೋ ಯಾವುದಕ್ಕೋ ಯಾವನೋ ರೌಡಿಗೆ ಏನೋ ಅಂದ್ಕೊಂಡು ನಾವು ಬೈದಿರ್ತೀವಿ, ಅದನ್ನ ಎಲ್ಲೋ ತೊಗೊಂಡೋಗಿ ಜೋಡಿಸ್ಬಿಡ್ತಾರೆ ಡಮಾರ್ ಅಂತ. ಅದು ಸಮಸ್ಯೆ ನಮಗೆ. ಅದಕ್ಕೆ ನಾನು ಯಾರಿಗೂ ಇನ್ನು ಮಾತಾಡ್ತೇನೆ, ಟೈಮ್ಸ್ ಆಫ್ ಇಂಡಿಯಾದಿಂದ ಮಾತಾಡಿದ್ರೆ ನನ್ನ ಫ್ರೆಂಡ್ ಮಾತಾಡ್ತಾ ಈಗ, ಅಯ್ಯಯ್ಯಪ್ಪ ಹಿಂಗೆ ಮಾತಾಡ್ಬೇಕಾದಾಗ ಭಾಳ ಹುಷಾರಾಗಿ ಮಾತಾಡ್ಬೇಕು, ಈ ಗುಂಡಿ ಪಾಂಡಿ ಮೊಚ್ಚು ಇವೆಲ್ಲ ಮಾತಾಡಬಾರ್ದು ಅಂತ ಅನ್ನಿಸ್ತು. ಥ್ಯಾಂಕ್ ಯು ವೆರಿ ಮಚ್ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್.